ವೀಕ್ಷಕರೇ ನೋಡಿ, ನೀವು ಇಷ್ಟಪಟ್ಟಂಥವ್ರು ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ಪ್ರೇಮಿಗಳ ನಡುವೆ ಏನಾದರೂ ಕಲಹ ಆಗಿ ಮನಸ್ತಾಪಗಳು ಉಂಟಾಗಿ ಒಬ್ಬರನ್ನೊಬ್ಬರು ತಿರಸ್ಕಾರ ಭಾವನೆಯಿಂದ ಏನಾದರೂ ನೋಡ್ತಾ ಇದ್ದರೆ, ಅವರು ಕ್ಷಣಾರ್ಧದಲ್ಲಿ, ನೀವು ಇಷ್ಟಪಟ್ಟಂಥವ್ರು ಕ್ಷಣಾರ್ಧದಲ್ಲಿ ನಿಮ್ಮ ಬಳಿ ಬರುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ವಶೀಕರಣ ತಂತ್ರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದನ್ನು ಒಂದು ಕಪ್ಪು ಬಟ್ಟೆಯ ಮೇಲ್ಭಾಗದಲ್ಲಿ ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಶನಿದೇವರ ಆಕೃತಿಯನ್ನು ಬರ್ಕೊಳ್ಳಿ ವೀಕ್ಷಕರೇ, ಆಯಿತಾ. ಶನಿದೇವರ ಆಕೃತಿಯನ್ನು ಬರೆದುಕೊಂಡು ನಂತರ ನೀವು ಇದಕ್ಕೆ ಧೂಪ ದೀಪಾದಿಗಳಿಂದ ಪೂಜೆಯನ್ನು ಮಾಡಿದ ನಂತರ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂತಹ ಈ ಒಂದು ಶನಿ ವಶೀಕರಣ ಮಂತ್ರ ಅಂದರೆ ನೋಡಿ, ಓಂ ಕೃಷ್ಣಾಂಗಾಯ ವಿದ್ಮಹೆ ರವಿಪುತ್ರಾಯ ಧೀಮಹಿ ತನ್ನಂ ಪ್ರಚೋದಯಾತ್ ಅನ್ನಂತಹ ಒಂದು ಈ ವಶೀಕರಣ ಮಂತ್ರವನ್ನು 108 ಬಾರಿ ನೀವು ಇಷ್ಟಪಟ್ಟಂಥವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಈ ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ. ಆಮೇಲೆ ಆ ಕಪ್ಪು ಬಟ್ಟೆಯ ಮೇಲ್ಭಾಗದಲ್ಲಿ ಏನು ನೀವು ಶನೀಶ್ವರ ಯಂತ್ರವನ್ನು ಬರೆದಿರ್ತೀರಿ, ಈ ಯಂತ್ರವನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಹರಿಯುವಂತಹ ನೀರಿನಲ್ಲಿ ನೀವು ವಿಸರ್ಜನೆಯನ್ನು ಮಾಡಿಬಿಟ್ಟು ಬನ್ನಿ ವೀಕ್ಷಕರೇ. ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಕ್ಷಣಾರ್ಧದಲ್ಲಿ ನಿಮಗೆ ಬರುವಂಥದ್ದು ಖಂಡಿತವಾಗಲೂ ಇದು ಸಾಧ್ಯ ಆಗ್ತದೆ. ಇದು ಅತ್ಯಂತ ಗುಪ್ತ ವಶೀಕರಣ ಮಂತ್ರ. ಇದು ಖಂಡಿತವಾಗಲೂ ಈ ಕೆಲಸವನ್ನು ಮಾಡಿ ನೋಡಿ. ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಕ್ಷಣಾರ್ಧದಲ್ಲಿ ಇರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ವೀಕ್ಷಕರೇ.